ಏನು ಮಾಡತ್ತಾಳನ ಈಕಿಗೆ ಸರಿಯಾಗಿ ಮಾಡ್ಬೇಕಪ್ಪ. ನನ್ನ ಮಗನ ನನ್ನ ಮೇಲೆ ಎತ್ಕಡ್ತಾಳ, ನನ್ನ ಮಗನ ನನಗೆ ವಾಪಸ್ ಅನ್ನೋ ಹಂಗೆ ಮಾಡ್ತಾಳ ಈಕಿ. ಮಾಡ್ತೇನೆ ಹಾಳಾದ ತಂದ. ಅಲ್ಲ, ನಾವು ಎಂಥ ಚಲೋ ಹುಡುಗಿ ನೋಡಿ ಮದುವೆ ಮಾಡ್ಬೇಕಂದ್ರೆ ನಮ್ಗೆ ಇದಿಯಾಗಿ ಬಂದ ಕುಂತು ಬಿಡ್ಲಿ ಇಲ್ಲಿ. ಅದು ಫಸ್ಟ್ನೇಕ ಒಂದು ಮದುವೆ ಆಗಿ ಅಲ್ಲಿದ್ದು ಮತ್ತೆ ಹೊಳ್ಳಿ ಇಲ್ಲಿ ನಮ್ಮ ಮನೆಗೆ ನನ್ನ ಮಗನ ಒಂದೇ ಮದುವೆ ಅವನ್ನ ಮದುವೆ ಆಗಿ ಬಂದುಬಿಟ್ಲು ಹಾಳಾದಾಕಿ. ಅದನ್ನು ಗ್ರ್ಯಾಂಡಾಗಿ ಮಾಡೋಕ್ಕೂ ಆಗಲಿಲ್ಲ, ಎಲ್ಲ ಹಾಳು ಮಾಡಿಟ್ಬಿಟ್ಲು. ಈಗೀಗೆ ನಾನು ನರಕ ತೋರಿಸಿದ್ರೆ ಹೆಂಗೆ? ಒಂದೊಂದು ಇಂಚ ಟಾರ್ಚರ್ ಕೊಡಲೇಬೇಕಲ್ಲ. ಮಾಡ್ತೇನೆ. ಏ ಮಧು ಹಾತಿ ಹೇಳಿ ಕರೆದ್ರಾನ? ತಾಶಿಗೊಂದೊಂದು ಅರ್ಬಿ ಹಾಕೊಂತ ಎಷ್ಟರ ದಿಮಾಕ್ ಮಾಡ್ತಿದ್ದಿ ನೀನು. ಹಾಂ ಬಾ ಇಲ್ಲೊಂದೀಟ. ಬಾಯ್ ತಪ್ಪೆ ಅತ್ತಿ ಅಂದ್ಬಿಟ್ನಿ, ಕ್ಷಮಿಸ್ಬಿಡಿ ಅಮ್ಮವ್ರ. ಅದು ಅವರ ಅದು ತೋದ್ಬಿಟ್ಟಿದ್ರಿ. ಅಲ್ಲಿ ಹೊಲಸ್ನ್ಯಾಗ ಬಿದ್ದಿದ್ನಲ್ಲ, ಅದೆಲ್ಲ ಹೊಲಸಾಗಿತ್ತಲ್ಲ, ನೀರು ಬೇರೆ ಗೊಜ್ಜಿದ್ರು, ಅದು ಹಸಿ ಆಗಿತ್ತಲ್ಲ, ಅದಕ್ಕಾಗಿ ಬೇರೆ ಹಾಕೊಂಡ್ರಿ ಅವರ. ಬೇಕಂತ ಹಾಕೊಂಡಿಲ್ಲ. ಏನಾರ ಕೆಲಸ ಇತ್ತೇನ್ರಿ? ಕೆಲಸ ಇರೋದಕ್ಕನ ಕರೆದ ಮತ್ತೆ ನೀನು ಸುಮ್ಮನೆ ಕರೆಯಾಕೆ ಹಂಗೆ ತಲೆ ಕೆಟ್ಟತೇನ? ಅಲ್ಲ, ನಿನಗೆ ಏನಾರ ಮಾಡುವಾಗ ಏನಾರ ಮಟ್ಟುವಾಗ ಬರೀ ನಿನಗೆ ಏನಾರ ರೋಗಗಳಿರ್ತಾವಲ್ಲ. ಹಾಂ ಏನು ಹೇಳ್ರಿ ಅವರ, ನಾನು ಮಾಡ್ತೀನಿ. ಈಗ ನೀವೇನು ಹೇಳಿದ್ರು ನಾನೇನು ಇಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ತಾನೆ. ಹೇಳ್ರಿ. ಮಾಡ್ತಿದ್ದಿ ಎಲ್ಲ ಮಾಡುವಾಗ ಮಾಡಿ ಮತ್ತು ಗಂಡನ ಮುಂದೆ ಹೋಗಿ ಚಾಡಿ ಚುಂಚು ಮಾತು. ಅಲ್ಲ, ನನ್ನ ಮಗ ಇಷ್ಟು ದಿನ ಆದರೂ ಒಂದು ದಿನ ನಾನು ನನ್ನ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳ್ತಾ ಇರಲಿಲ್ಲ. ಆದ್ರೆ ನನಗೆ ಒಂದು ದಿನ ವಾಪಸ್ ಅಂದಿದ್ದು ನೋಡಿಲ್ಲ. ಆದ್ರೆ ನೀ ಮದುವೆ ಆಗಿ ಬಂದ ಮ್ಯಾಲ ಈಗ ನಿನ್ನ ಸಲುವಾಗಿ ನನ್ನ ಮಗ ನನ್ನ ಮ್ಯಾಲ ಸಿಟ್ಟಿಲೆ ಮಾತಾಡೋಂಗಾಗೈತಿ. ಅಂಥದ್ದೇನು ಮಾಡಿದ್ಯಾ ನೀನು ಹಾದ್ರಗಿತ್ತಿ ನನ್ನ ಮಗಗೆ? ಹಾಂ ಅಯ್ಯೋ ಅಲ್ಲ ಅವರ, ಯಾಕೆ ಹಿಂಗೆ ಮಾತಾಡತ್ತೀರಿ? ನಾನೇನು ಮಾಡೀನಿ ಅಂತದ? ನಾನೇನು ಅವ್ರಿಗೆ ಅನ್ನಂತ ಹೇಳಿದ್ನಿ? ಇಲ್ಲ, ಅವರೇ ಅಂದಾರ. ನಾನೇನು ಮಾಡಲಿ? ನೀವು ಯಾಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಳಕತ್ತೀರಿ? ಹೌದು, ಮತ್ತೆ ಇಷ್ಟು ದಿನ ಇಲ್ಲದ ಈಗ ನೀ ಬರಾಣ ನಮಗೆ ಅನ್ನಕತ್ತಾನಂದ್ರೆ ಎಷ್ಟು ಇರಬೇಡ. ನೀನು ಏನು ಮಾಡಿರಬಾರ್ದು. ಹಾಂ ನಿನ್ನ ಮಾತು ಕೇಳುವಂಗೆ ಏನಾರ ಮಾಡಿಸಿ ಇಟ್ಕೊಂಡ್ಯಾನ? ನೋಡ್ರಿ, ನೀವು ಇಷ್ಟು ದಿನ ಅಂದಿದ್ದನ್ನ ಎಲ್ಲ ಅನಿಸ್ಕೊಂಡೇನ. ಎಲ್ಲ ನೀವು ಏನು ಬೈದ್ರೂ ಬೈಸ್ಕೊತಾನೆ, ನೀವು ಹೊಡೆದ್ರೂ ಒಂದ್ಸರಿ ನಾನು ಹೊಡಿಸ್ಕೊಳಕ್ಕೂ ತಯಾರದನ. ಆದ್ರೆ ನೀವು ಈ ರೀತಿ ಅಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಅತ್ತಿ. ನಾನು ನೋಡ್ಕೊತಾನ ಅದನ್ನು. ಒಂದಿನ 2 ದಿನ ನೀವು ಇವತ್ತು ಸರಿ ಹೋಗ್ತಾರಿ, ನಾಳೆ ಸರಿ ಹೋಗ್ತಾರಿ ಅಂಥೇಳಿ ನಾನು ಸುಮ್ಮನೆ ಬನ್ನಿ. ಅಲ್ಲ, ನಾವಿಬ್ರು ಗಂಡ ಹೆಂಡತಿ ಚಂದಿದ್ರೆ ನಿಮ್ಗೆ ಇಷ್ಟು ಸಂಕಟ ಆಗತ್ತಲ್ಲ. ಅದೇ ಇವಾಗ ನಿಮ್ಮ ಮಗಳಿಗೆ ಮದುವೆಯಾಗಿ ಅವರು ಇಬ್ಬರು ಗಂಡ ಹೆಂಡತಿ ಚಂದಿದ್ರೆ ಅವ್ರ ಅತ್ತಿಗೂ ಸಂಕಟ ಆಗತ್ತಂದ್ರೆ ಅವಾಗ ಏನು ಮಾಡ್ತೀರಿ? ಅವಾಗ ಏನು ಮಾಡ್ತೀರಿ ಹೇಳ್ರಿ? ಈಗ ನಿಮ್ಮ ಮಗಳಿಗೆ ಗಂಡ ಚಲೋ ಇರ್ಬೇಕು, ಗಂಡ ಮಗಳ ಮಾತು ಕೇಳಬೇಕು. ಆದ್ರೆ ನನ್ನ ಗಂಡ ಮಗ ಹೆಂಡತಿ ಮಾತು ಕೇಳಬಾರ್ದು. ಸೊಸಿ ಮಾತು ಕೇಳಿದ್ರೆ ಸೊಸಿ ಏನೋ ಮಾಡಿಸ್ಕೊಂಡು ಇಟ್ಕೊಂಡಾಳಂತ ಅಂತಾರೇನ? ಅಲ್ಲ, ಮಗಳಿಗೊಂಥರ ಸೊಸಿಗೊಂಥರ ಯಾಕೆ ಮಾಡ್ತೀರಿ? ಮದುವೆ ಮಾಡಿಸಿ ಕೊಟ್ಟ ಮೇಲೆ ಅಯ್ಯೋ ಗಂಡ ಹೆಂಡತಿ ಇಬ್ಬರು ಚಂದ ಇರಲಿ ಅಂತ ಬಿಟ್ಟು ಬಿಡ್ಬೇಕು. ಅದನ್ನು ಬಿಟ್ಟು ಅವರಿಬ್ಬರ ನಡುವೆ ಹೋಗಿ ಹುಳಿ ಹಿಂಡಕ್ಕೆ ಹೋಗಬಾರ್ದು. ನಾನು ಇಷ್ಟು ದಿನ ಸುಮ್ಮನೆ ಇದ್ದೀನಿ ರೀ, ಮಾತಾಡಬಾರ್ದು ಅಂತ ಹೇಳಿ. ಆದರೆ ನೀವು ಈಗ ಅಂದ್ರಲ್ಲ, ಈ ಮಾತು ನನಗೆ ಯಾಕೋ ಮನಸ್ಸಿಗೆ ಭಾಳ ಇದಾತು. ಅದಕ್ಕಾಗಿ ನಿಮ್ಮನ್ನು ಕೇಳಾಕತ್ತೇನೆ ನಾನೇನು ಅಂತಾಕೆಲ್ಲ ಅಂಥ ಮನೆಯಿಂದನೂ ಬಂದಾಕೆಲ್ಲ. ನಮ್ಮಪ್ಪ ಅವಾಗ ನಾನೊಬ್ಬಾಕೆ ಮಗಳ. ಹೌದು, ನಾನು ಮೋಸ ಹೋಗಿ ಇನ್ನೊಬ್ಬನ ಮದುವೆ ಆಗಿದ್ನಿ. ಆದ್ರೆ ನಾನು ಬೇಡ ಅಂದರು ನಿಮ್ಮ ಮಗ ನನ್ನ ಪಿರೋತಿ ಮಾಡಿ ಮದುವೆ ಆದ. ನನ್ನ ಜೊತೆ ಜೀವನ ಮಾಡ್ಬೇಕಂತ ಅನ್ಕೊಂಡ. ಅವನಿಗೆ ಇಲ್ಲದ್ದು ನಿಮಗೆ ಯಾಕ್ರಿ? ಹಾಂ ನೋಡ್ರಿ ಅತ್ತಿ, ನಾನು ನೀವು ಅತ್ತಿ ಅನ್ಬೇಡ್ರಂದ್ರಿ, ಆಯ್ತು ಅವ್ವಾರೇ ಅಂತಾನೆ. ನಿಮಗೆ ಯಾವಾಗ ನಾನು ಸೊಸೆ ಅನ್ಕೋಬೇಕಂತ ಅನ್ಸುತ್ತೋ ಅವಾಗ ನೀವು ಅನ್ಕೋರಿ. ಆದ್ರೆ ನಮ್ಮಿಬ್ರು ಗಂಡ ಹೆಂಡತಿ ಮಧ್ಯೆ ಹುಳಿ ಹಿಂಡಬೇಡ್ರಿ. ಯಾಕಂದ್ರೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಅದು 7 ಜನ್ಮದ ಸಂಬಂಧ ಇರ್ತೈತಿ. ಈಗ ಸಾಯುವರೆಗೂ ಅವರಿಗೆ ನನಗೆ ಅವರು ಅನ್ನೋದು ಅಷ್ಟೇ ಐತಿ ಇವಾಗ ನಮ್ಮ ಮನೆ ಬರ್ದಾಗ. ಆದ್ರೆ ನೀವು ಅದನ್ನು ಜಗಳ ಮಾಡೋದು, ಅದನ್ನು ಮಾಡೋದು, ಕಿತ್ತಾಡೋದರ ಥರ ಮಾಡೋಕೆ ಹೋಗಬೇಡ್ರಿ. ಗಂಡ ಹೆಂಡತಿ ನಡುವೆ ನೀವು ತಂದಿಟ್ರೆ ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಂಗಿಲ್ಲ. ನೀವು ಎಲ್ಲನೂ ಸೇರಿಸಿ ನನ್ನ ಮೇಲೆ ಹಾಕ್ರಿ. ಯಾಕಂದ್ರೆ ನಾನೊಬ್ಬ ಕೆದನಲ್ಲ ಹಾಕಾಕ, ಅನ್ನಿಸ್ಕೊಳಕ್ಕೂ ನಾನೊಬ್ಬ ಕೆದನಲ್ಲ. ನೀವೇನೋ ಅಂದರು ಅನ್ನಿಸ್ಕೊಳಕ, ನೀವೇನೋ ಮಾಡಿದ್ರೂ ಹೌದು ನಮ್ಗೆ ಮಾಡತ್ತಾರಂತೆ ಅನ್ನಿಸ್ಕೊಳಕ, ಹೌದಲ್ಲ? ಯವ್ವ ಏನು ಬಾಯಿ ನಾಲ್ಗೆ ಇಷ್ಟು ಉದ್ದ ಬಿಟ್ಟಿದ್ಯಾ? ಚಾಚಾತಾಳ ನೋಡೋದನ್ನ ಸುಮ್ಮನೆ ಅದಂತೆ ಚಾಚಾತಾಳ ಹರಿಬಿಡತಾಳ ನಾಲ್ಗೆ. ಅದನ್ನು ಹಿಂಗೆ ಹರಿಬಿಟ್ರೆ ಕಟ್ ಮಾಡಿಬಿಟ್ಟು ಅನ್ನೋದನ್ನ ಎಷ್ಟಿರ್ಬೇಕು ಅಷ್ಟೇ. ಅಲ್ಲಿ ಯಾವಂದ್ರ ಮುಂದೆ ಇಟ್ಕೊಂಡು ನೀ ಪುರಾಣ ನನ್ನ ಮುಂದೆ ಅಲ್ಲ, ಪುರಾಣ ಓದ್ರಾಗ ಬರತ್ತ ಇಲ್ಲಿ ಪುರಾಣ ನನ್ನ ಮುಂದೆ. ನಾನೇನು ನಿಮ್ಮ ಮುಂದೆ ಪುರಾಣ ಓದ್ರಾಗ ಬರಾತಿಲ್ರತಿ, ಇರೋದನ್ನ ಹೇಳಾಕತ್ತ ನಾನು. ಕಷ್ಟನೋ ಸುಖನೋ
ಗಂಡ ಹೆಂಡತಿ ನಡುವೆ ಸಂಬಂಧ ಅನ್ಯವಾಗಿರ್ಬೇಕು, ಪ್ರೀತಿಯಿಂದ ಇರಬೇಕು. ಕಷ್ಟ ಬಂದತಂತ ಹೇಳಿ ಗಂಡನ ಬಿಟ್ಟು ಹೋಗೋದು, ಸುಖ ಬಂದತಂತ ಹೇಳಿ ಗಂಡನ ಜೊತೆ ಓಡಿ ಬರೋಂಥ ಹೆಣ್ಣು ನಾನಲ್ಲ. ಕಷ್ಟದಾಗೂ ಜೊತೆಯಾಗಿರ್ತಾನೆ, ಸುಖದಾಗೂ ಜೊತೆಯಾಗಿರ್ತಾನೆ ಅಂತ ಹೇಳಿ ಅವ್ರಿಗೆ ಮಾತು ಕೊಟ್ಟ ಅವ್ರ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿದ್ದಾನೆ. ಅವ್ರು ಕೂಡ ಹಂಗೆ ನನಗೆ ತಾಳಿ ಕಟ್ಟಿದ್ದಾರೆ, ಮಾತು ಕೊಟ್ಟ. ಮತ್ತು ಕಷ್ಟದಾಗ ಅವ್ರು ನನ್ನ ಜೊತೆ ಬರಲಿಲ್ಲ ಅಂದ್ರೆ ಮತ್ತು ನನ್ನಂತಕ್ಕೆ ಯಾರು ಬರ್ತಾರೋ? ನೀವು ಹೇಳ್ರಿ ನೋಡು. ನೀವು ಅಷ್ಟೆಲ್ಲ ಬೈದ್ರಿ, ನಾನು ದವಾಖಾನಿಗೆ ಹೋಗಿ ಬಂದಿರೋದು ನಿಮ್ಗೆ ಗೊತ್ತೈತಿ, ನಾನು ತಲೆ ತಿರುಗಿ ಬಿದ್ದಿರೋದನ್ನು ನೋಡಿದಿರಿ. ಹಾಂ, ಅಷ್ಟೆಲ್ಲ ಆದ್ಮೇಲೂ ನೀವು ನನ್ನನ್ನು ಬೈದ್ರೆ ಮತ್ತು ಅವ್ರು ಹೆಂಗೆ ಸುಮ್ಮನೆ ಇರ್ತಾರೋ? ಅವ್ರಿಗೂ ಸಿಟ್ಟು ಬರ್ತದೆ ಇಲ್ರಿ. ಈಗ ನಿಮ್ಗೆ ನಾವು ಹಿಂಗೆ ಮಾಡಿದ್ರೆ ನೀವು ದವಾಖಾನಿಗೆ ಹೋಗಿರ್ತೀರಿ, ಎಲ್ಲ ಮಾಡಿರ್ತೀರಿ, ಬಂದು ಅತ್ತಿ ಬಂದು ಇದನ್ನು ನನ್ನ ಜೊತೆ ಕೆಲಸ ಮಾಡ್ಬಾರಿ ಅಂತ ನಾನು ಕರೆದ್ರೆ ನಿಮಗೆ ಹೆಂಗೆ ಆಗ್ತದೆ? ನೀವು ಹೇಳ್ರಿ ನೋಡೋಣ. ಮಾರು ಸುಮ್ಮನೆ ಬಿಡ್ತಾರೇನ್ರಿ? ರೀ ಏರಿ ಬರ್ಲಿ ಒಂದಿಟ ಏನಾತ? ಹಾಂ, ಬೆಳಿಗ್ಗೆ ಬೆಳಿಗ್ಗೆ ಚಾಲೋ ನೋಡು ನಿಂಬದು. ಏನು ಬರ್ಲಿ ಜರ ಬರ್ಲಿ, ಒಂದು ಮಾತು ಹೇಳ್ಬೇಕಾಗೈತಿ, ಬರೀಲಿ. ಏನಾತು? ನೋಡ್ರಿ ಸಲಿಗೆ ಕೊಟ್ಟಂಗ ತಲೆ ಮೇಲೆ ಏರಿ ಕುಂದ್ರಾಕತ್ತಾಳ. ಹಾಂ, ಈಗೀಕಿ ನನಗೆ ಭಾಷಣ ಮಾಡಕತ್ತಾಳ, ಭಾಷಣ ನಿಂತ್ಕೊಂಡು ಈಕಿ ಭಾಷಣ ನಾನು ಕೇಳ್ಬೇಕಂತ. ಹಾಂ, ಅಲ್ಲ ಇವ್ರನ್ನ ಮನ್ಯಾಗ ಇಟ್ಕೊಂಡಿದ್ದ ನಾವು ತಪ್ಪಾಗೈತಿ, ಸುಮ್ಮನೆ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಚಲೋ ಇತ್ತು. ನೀವು ಒಳ್ಳೆ ಇಟ್ಕೊಂಡ್ರಿ ಇವ್ರನ್ನ. ನೋಡಿ ಮಾವ ಅವರೇ, ನಾನು ಅವ್ರಿಗೆ ಏನೂ ಅಂದೇ ಇಲ್ಲ. ನಾನೇನು ಅನ್ನಿ? ಅಲ್ಲ, ಅವರು ನಿನ್ನ ಮಗಗೆ ಏನು ಕಲಿಸಿದಿ, ಏನು ಮಾಡಿಸಿದಿ ಅಂತ ಕೇಳಾಕತ್ರು. ನೋಡ್ರಿ, ನಾನು ಏನು ಮಾಡಿಸಿಲ್ಲ. ನಾನು ಮಾಡಿಸುವಂಥದ್ದು ನಮಗೆಲ್ಲ ಗೊತ್ತೂ ಇಲ್ಲ. ನಮಗಂಥದ್ದೆಲ್ಲ ಗೊತ್ತಿದ್ದಿದ್ರೆ ಯಾವಾಗೂ ಮಾಡಿಸ್ತಾ ಇದ್ನಿ. ಈಗ ಮಾಡಿಸ್ಬೇಕಂತ ಏನು ಇರ್ತಾ ಇರಲಿಲ್ಲ ಅಂತ ಅಂದೆ. ಆಮೇಲೆ ನಿಮ್ಮ ಅಪ್ಪ ಅಮ್ಮ ಇದನ್ನ ಕಲಿಸ್ಯಾರೇನು ಅಂತ ಅಂದರು. ನಮ್ಮ ಅಪ್ಪ ಅಮ್ಮ ಇದನ್ನು ಹಿಂಗೆ ಕಲಿಸಿಲ್ಲ, ನಮ್ಮ ಅಪ್ಪ ಅಮ್ಮ ನಮಗೆ ಚಲೋದೇ ಕಲಿಸಿದಾರಂತ ಹೇಳೀನಿ. ನಾನು ಇರೋದನ್ನ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರಾಕತ್ತದೆ, ಅದಕ್ಕೆ ನಿಮ್ಮನ್ನು ಕರೆದ ಹೇಳಾಕತ್ತಾರ. ನೋಡಿ ಮಾವ, ನಾನು ತಪ್ಪಿದ್ರೆ ನಾನು ಒಂದೆರಡು ಏಟಾಗಿ ಹೊಡೆದು ಬಿಡ್ರಿ, ನಾನು ಹೊಡಿಸ್ಕೋತೇನೆ. ಆದರೆ ನಾನು ತಪ್ಪಿಲ್ಲದ ನನಗೆ ಅನ್ನಕ್ಕೆ ಬಂದರೆ ಇನ್ನು ಮುಂದೆ ನಾನು ಸುಮ್ಮನೆ ಇರೋಂಗಿಲ್ಲ. ಇಷ್ಟು ದಿನ ಸುಮ್ಮನೆ ಇದ್ನಿ. ಅತ್ತೆ ಅಂದ್ರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ, ಮತ್ತೆ ನನ್ನ ಜೊತೆ ಒಂದು ಆಗ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ನಿ. ಆದರೆ ಅವರು ಸರಿ ಹೋಗುವಂಗೆ ನನಗೆ ಕಾಣಿಸತ್ತಿಲ್ಲ. ಅವರು ನನ್ನ ಮ್ಯಾಗ ಸೇರಿ ತೀರ್ಸ್ಕೋಬೇಕು ಅಂತಲೇ ಅದಾರ. ಅದಕ್ಕಾಗಿ ನಾನೇನು ಮಾಡೋಕ್ಕೆ ಬರೋಂಗಿಲ್ಲ. ನಾನು ಇನ್ನು ಮುಂದೆ ಎದುರಿ ನಿಲ್ಬೇಕಾಗತ್ತೆ. ನನಗೂ ಎಷ್ಟು ದಿನ ಅಂತ ಅನಿಸ್ಕೊಳಕ್ಕಾಗ್ತತ್ತ? ಬಂದು ಮದುವೆಯಾಗಿ ಬಂದು 1 ವರ್ಷ ಆಗ್ಬಂತ. ಅನಿಸ್ಕೊ ಅಂದರೆ ಎಷ್ಟು ದಿನ ಅಂತ ಅನಿಸ್ಕೊಳ್ಳಿ? ನೀವು ಹೇಳ್ರಿ. ನೋಡ್ರಿ, ಇವತ್ತು ಮಾತಾಡಿದಂಗೆ ಇನ್ನು ಮುಂದೆ ನಾನು ಅವ್ರಿಗೆ ಮಾತಾಡಬಾರ್ದಂದ್ರೆ ಅವ್ರು ನನ್ನ ತಂಟೆಗೆ ಬರಬಾರ್ದು. ಓ, ನೀ ಇಷ್ಟೆಲ್ಲ ಮಾತಾಡುವಂಗ ಮುಂದುವರೆದ್ಬಿಟ್ಟಿಯೇನು? ಅಲ್ಲ ಮಾಮ, ನೀವು ಕೂಡ ಹಿಂಗೆ ಮಾತಾಡತ್ತಾರಲ್ಲ, ಅಂದರೆ ನಾನು ಮಾತಾಡೋದು ನಿಮ್ಗೆ ತಪ್ಪನಿಸ್ತು? ಇಲ್ಲ, ನೀ ಮಾತಾಡೋದು ಎಲ್ಲರಿಗೂ ಇಲ್ಲಿ ಚಲೋ ಅನ್ಸಕತ್ತದ. ಅಷ್ಟು ಸರಿಯಾಗಿ ಕರೆಕ್ಟಾಗಿ ಮಾತಾಡ್ತಿದ್ದಿ ನೋಡು, ಅದಕ್ಕೆ ಚಲೋ ಅನ್ಸಕತ್ತದ ನಮಗೆ. ಚಲೋ ನೋಡಿ ಮಾವ, ನಾನು ಇರೋದನ್ನ ಹೇಳಿದ್ದೇನೆ, ಇದ್ರ ಮೇಲೆ ನಿಮ್ಮ ಇಷ್ಟ. ನೋಡಿ ಮಾವ, ಇಷ್ಟನ್ನು ನಾನು ಸುಮ್ಮನೆ ಇದ್ನಿ, ಆದರೆ ಇನ್ನು ಮುಂದೆ ನಾನು ಸುಮ್ಮನೆ ಇರೋದಿಲ್ಲ. ನನಗೆ ಯಾರು ಮಾತಾಡ್ತಾರೋ ಅವ್ರು ವಾಪಸ್ ನಾನು ಮಾತಾಡ್ತೇನೆ. ಯಾಕಂತಂದ್ರೆ ಅನಿಸ್ಕೊಂಡು ಇಷ್ಟು ದಿನ ಅಂತ ಇರೋಕ್ಕಾಗತ್ತಾ? ನಾನು ನೋಡಿದ್ದೇನೆ ಇಷ್ಟು ದಿನ, ಆದರೆ ಇನ್ನು ಮುಂದೆ ನಾನು ಸುಮ್ಮನೆ ಇರೋದಿಲ್ಲ. ನಾನು ನಿನ್ನೆ ಕಣ್ಣೀರು ಹಾಕಿರ್ಬೋದು, ಅದು ನನಗೆ ಮನಸ್ಸಿನ ಕುಂತ್ಬಿಟ್ಟೈತಿ. ನನಗಿಷ್ಟು ಆರಾಮಿಲ್ಲ ಅಂದ್ರೂ ಈ ಬರೀ ಅತಿ ಕೆಲಸ ಹೇಳ್ತಾರಲ್ಲ, ಯಾಕೆ ಈ ಥರ ನನಗೆ ಮಾಡ್ತಾರೋ? ನಾನು ಎಷ್ಟೆಲ್ಲ ಮಾಡಿದ್ರು ಒಂದು ದಿನ ನನ್ನ ಹೊಗಳೋದಿಲ್ಲಲ್ಲ. ಅದು ಬೇರೆದವ್ರಾಗಿದ್ರೆ ಎಷ್ಟು ಇದ್ರ ಮಾಡ್ತಿದ್ರು ಅಂತ ಹಿಂಗೆ ಅನಿಸ್ಬಿಡ್ತು. ಕಣ್ಣೀರು ಬಂತು. ನನ್ನ ಗಂಡ ಬೈದ್ರೂ ನಾನು ಒಂಥರ ಬೇಜಾರು ಮಾಡ್ಕೊನಿ. ನೋಡ್ರಿ ವಾಪಸ್ ಮಾತಾಡಕಲ್ತಾಳ ಬಿಡಾಡಿ, ಊರು ಬಿಡಾಡಿ ಎಷ್ಟಾರ ಮಾತಾಡಕಲ್ತಾಳು ನೋಡ್ರಿಕಿ. ಹಿಂಗಾದ್ರೆ ಮುಗಿಸ್ ಹೋತ್ ನಮ್ಮ ಕತಿ. ನಮ್ಗೆ ವಾಪಸ್ ಅಂತ ಅಂತ ಕೆಲಸ ಮುಂದೆ ಹೇಳಕತ್ತಾಳ ನೋಡ್ರಿಕಿ. ಅಂದ್ರೆ ನಾವಿನ್ ಏನಂದ್ರು ಈಕೆ ಅಂತ ಕೆಲಸ ನಮಗೆ ಬಾಯಿ ಬಿಟ್ಟು ನಮ್ಮ ಮುಂದೆ ಹೇಳತ್ತಾಳ ಅಂದ್ರೆ ಎಷ್ಟು ಇರಬಾರ್ದಿಕ್ಕಿದು. ಈಗ ಚರ್ಬಿ ಇಟ್ಕೊಂಡು ಕಸ ನಾವು ಮನೆ ಒಳಗೆ ಇಟ್ಕೊಂಡಿದ್ದು ತಪ್ಪಾಗೈತಿ. ಈಗ ಅವತ್ತ ಬಂದಾಗ ನಾವು ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ನಮಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀವು ಬ್ಯಾಡ ಅಂದ್ರು ಮನ್ಯಾಗ ಇಟ್ಕೊಂಡ್ರಿ, ಕೆಲಸ ತಾಳಂಗಾರ ಇರ್ತಾಳೆ ಬಿಡ ಅಂತ ಹೇಳಿ. ಈಗ ನೋಡ್ರಿ ನಮ್ಮ ತಲೆ ಮೇಲೆ ಏರ್ ಕುಂದ್ರತಾಳಕಿ, ನಮ್ದೆಲ್ಲ ನೋಡ್ಕೊಂಡ್ಬಿಟ್ಲಲ್ಲ, ಮತ್ತೆ ತಲೆ ಮೇಲೆ ಏರ್ ಕುಂದ್ರತಾಳು. ಸುಮ್ಮನೆ ಇರ್ರಿ ಅತ್ತಿ, ಎಷ್ಟಂತ ಮಾತಾಡ್ತೀರಿ? ನಾ ಸುಮ್ಮನೆ ಅದು ಅಂತ ಹಂಗೆ ಮಾತಾಡೋಕೆ ಚಾಲು ಮಾಡಿಬಿಟ್ರಲ್ಲ. ಅಲ್ಲ, ನೀವು ಮನೆ ಸೊಸೆಯಾಗೆ ಬಂದಿರಿ, ನಾನು ಮನೆ ಸೊಸೆಯಾಗೆ ಬಂದನು. ನಿಮಗೆ ಎಷ್ಟು ಅಧಿಕಾರ ಇರ್ತೈತಿ, ನನಗೂ ಅಷ್ಟು ಅಧಿಕಾರ ಇರ್ತೈತಿದ್ರೆ ಮನ್ಯಾಗ. ಈಗ ನಿಮ್ಗೆ ವಯಸ್ಸು ಜಾಸ್ತಿ ಆಗ್ಯಾವು, ನನಗೆ ವಯಸ್ಸು ಕಡಿಮೆ ಅದಾವು. ಅಷ್ಟು ಪರಕ್ ಬಿಟ್ರೆ ಇನ್ನೇನೈತಿ? ನಿಮ್ಮ ಗಂಡ ನಿನ್ನ ಮಾತನ್ನ ಕೇಳ್ಬೇಕು. ನೀವು ಹೇಳಿದಂಗೆ ಅವರು ಮಾತಾಡ್ಬೇಕು. ಆದರೆ ನನ್ನ ಗಂಡ ನಾನು ಒಂದು ಮಾತು ಏನಾರ ಹೇಳಿರ ಅವ್ರು ಕೇಳಿರ ನೀವು ಅದನ್ನು ದೊಡ್ಡ ವಿಷಯನ ಮಾಡ್ತೀರಿ. ಯಾಕೆ ಹಂಗೆ?